ಇನ್ನು ಬೆಳಗಾವಿಯ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಶಾಕ್ ಎದುರಾಗಿದ್ರೆ ಲಕ್ಷ್ಮಣ ಸವದಿಗೆ ಲಕ್ ಒಲಿದು ಬಂದಿದೆ. ಡಿಕೆ ಶಿವಕುಮಾರ್ ಕ್ಯಾಬಿನೆಟ್ನಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಮಂತ್ರಿ ಸ್ಥಾನನೇ ಸಿಗಲಿಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬದಲಿಗೆ ಲಕ್ಷ್ಮಣ ಸವದಿಗೆ ಜಾಕ್ ಪಾಟ್ ಹೊಡೆದಿದೆ. ಹೈಕಮಾಂಡ್ ಮಟ್ಟದಲ್ಲಿ ತೀವ್ರ ಲಾಭಿಯನ್ನು ನಡೆಸಿದ್ರು ಲಕ್ಷ್ಮಣ ಸವದಿ ಅವರು. ಜೊತೆಗೆ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಬಂದಾಗಲೂ ಕೂಡ ಏನು ಗೆದ್ದು ಬಂದಿದ್ರು, ಆಗಲೂ ಕೂಡ ಸಚಿವ ಸ್ಥಾನ ಸಿಗುತ್ತೆ ಅನ್ನೋ ಭರವಸೆಯಲ್ಲಿದ್ದರು. ಲಕ್ಷ್ಮೀ ಹೆಬ್ಬಾಳ್ಕರ್ ಮಟ್ಟ ಹಾಕುವಲ್ಲಿ ಲಕ್ಷ್ಮಣ ಸವದಿ ಅವರು ಸಕ್ಸಸ್ ಆಗಿದ್ದಾರೆ. ಗೃಹಲಕ್ಷ್ಮಿ ಯೋಜನೆ ಭ್ರಷ್ಟಾಚಾರಕ್ಕೆ ಸಾಹುಕಾರ್ತಿ ಬೆಲೆ ತೆತ್ತಿದ್ದಾರೆ. ಸಾಕಷ್ಟು ಆಕ್ರೋಶಕ್ಕೂ ಕೂಡ ಕಾರಣ ಆಯಿತು. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಆಗಿರುವಂತಹ ಅಕ್ರಮ ಜೊತೆಗೆ ಸಾಕಷ್ಟು ಚರ್ಚೆಗಳಿಗೂ ಕೂಡ ಕಾರಣ ಆಯಿತು. ಅವರ ಮೇಲೆ ಕ್ರಮ ಆಗಬೇಕು, ತನಿಖೆ ಆಗಬೇಕು ಅನ್ನೋ ಬೇಡಿಕೆಗಳು ಕೂಡ ಕೇಳಿಬರ್ತಾ ಇತ್ತು. ಈ ನಡುವೆ ಈಗ ಸಚಿವ ಸ್ಥಾನ ಕೈ ತಪ್ಪಿದೆ. ಅವರ ತಲೆದಂಡ ಮಾಡಿದೆ ಹೈಕಮಾಂಡು. ಇದು ಪಕ್ಷಕ್ಕೆ ಹಿನ್ನಡೆ ಆಗಿದೆ ಅನ್ನುವಂಥದ್ದು ಕೂಡ ಕಾಂಗ್ರೆಸ್ ಹೈಕಮಾಂಡು ಮನಗಂಡಿದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಬೆಳಗಾವಿ ಭಾಗದಲ್ಲಿ ಕನಿಷ್ಠ ಒಂದು 3 ಸ್ಥಾನನಾದ್ರೂ ಕೊಡಬೇಕು ಅನ್ನುವಂಥದ್ದಿತ್ತು. ಸತೀಶ್ ಜಾರಕಿಹೊಳಿ ಆಗಿದ್ದಾರೆ. ನೆಕ್ಸ್ಟ್ ಯಾರಿಗೆ ಸವದಿ ಕೂಡ ರೇಸಲ್ಲಿದ್ರು, ಅಶೋಕ್ ಪಟ್ಟಣ ಆ ಭಾಗದವರೇ ರೇಸಲ್ಲಿದ್ರು. ಮತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅಂತೂ ಚಾನ್ಸ್ ಮಿಸ್ಸೇ ಇಲ್ಲ ಅವರು. ಇಲ್ವೇ ಇಲ್ಲ. ದೊಡ್ಡ ಶಾಕ್ ಇದು ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಅಂತ ಅನ್ಸುತ್ತೆ. ಹೌದು. ಅದರ ಜೊತೆಗೆ ಸರ್ ನಾವು ಮತ್ತೊಂದು ಕಡೆ ನೋಡ್ತಾ ಇದೀವಿ, ಅಶೋಕ್ ಪಟ್ಟಣ ಅವರಿಗೂ ಕೂಡ ಬಿಗ್ ಶಾಕ್ ಎದುರಾಗಿದೆ ಸರ್. ಯಾಕಂದ್ರೆ ಸಿದ್ದರಾಮಯ್ಯ ಅವರಿಗೆ ತುಂಬಾ ಆಪ್ತ ನಾಯಕರು, ಜೊತೆಗೆ ಹಿರಿಯ ನಾಯಕರು ಕೂಡ ಹೌದು. ಮಕ್ಕಳಂತೆ ನಮಗೆ ಮತ್ತೆ ಮತ್ತೆ ಕೇಳಕ್ಕಾಗಲ್ಲ, ಪದೇ ಪದೇ ಕೇಳಕ್ಕಾಗಲ್ಲ. ಇಮಿಡಿಯೇಟ್ ಆಗಿ ಪಟ್ಟಿ ಹೊರಗಡೆ ಹಾಕಿ ನನಗೂ ಕೂಡ ಅವಕಾಶ ಸಿಕ್ಕೇ ಸಿಗುತ್ತೆ. ಹೌದು. ಹೀಗಾಗಿ ಅವರ ಹೆಸರು ಇರುತ್ತೆ ಅಂತ ಅವರು ಕೂಡ ಸಾಕಷ್ಟು ನಿರೀಕ್ಷೆಗಳನ್ನ ಇಟ್ಕೊಂಡಿದ್ರು. ಅವರಿಗೂ ಕೂಡ ಸಾಕಷ್ಟು ನಿರಾಸೆ ಉಂಟಾಗಿದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಆದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಭಾರಿ ಹೊಡೆತ ಬಿದ್ದಿದೆ. ಅದು ಕೂಡ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ಲಕ್ಷ್ಮಣ್ ಸವದಿ ವಿಚಾರಕ್ಕೆ ಬರೋದಾದ್ರೆ ಡಿಕೆ ಶಿವಕುಮಾರ್ಗೆ ಪರಮಾಪ್ತರು, ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಅವರು ಮಾತು ಇವತ್ತಿಗೂ ಕೂಡ ನಡೆಯುತ್ತೆ ಅನ್ನುವಂಥದ್ದಿದೆ. ಸೊ ಹಾಗಾಗಿ ಹೈಕಮಾಂಡ್ ಮಟ್ಟದಲ್ಲೂ ಪ್ರಭಾವ ಬೇರಿರ್ತಾರೆ. ಮತ್ತೆ ಡಿಕೆ ಶಿವಕುಮಾರ್ ಕೂಡ ಅದರಲ್ಲೂ ಲಕ್ಷ್ಮಣ್ ಸವದಿ ಅವರ ವಿಚಾರದಲ್ಲಿ ಬ್ಯಾಟ್ ಬೀಸಿರ್ತಾರೆ ಅನ್ನೋದು ಸ್ಪಷ್ಟವಾಗಿದೆ. ಸೊ ಇದು ಒಂದು ರೀತಿಯಲ್ಲಿ ಹೆಲ್ಪ್ ಆಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಸಾಹಿಲ್. ಡೆಸ್ಕಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಾಹಿಲ್, ಒಂದು ಕಡೆ ಬೆಳಗಾವಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಭಾರಿ ಹಿನ್ನಡೆ, ಮತ್ತೊಂದು ಕಡೆಯಲ್ಲಿ ಲಕ್ಷ್ಮಣ ಸವದಿ ಅವರಿಗೆ ಭಾರಿ ಲಕ್ ಒಲಿದು ಬಂದಿದೆ. ಏನು ಲೆಕ್ಕಾಚಾರಗಳನ್ನು ಇಟ್ಕೊಳ್ತು ಈ ಬಾರಿ ಈ ಒಂದು ಪಟ್ಟಿಯನ್ನು ಸಿದ್ಧಪಡಿಸೋದಕ್ಕೆ? ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಸಂತೋಷ್, ನೀವು ಮತ್ತು ವಸಂತ್ ಇಬ್ಬರ ಕಾಂಬಿನೇಷನ್ನ ವಿಸ್ತೃತ ವಿವರಗಳನ್ನು ಗಮನಿಸ್ತಾ ಇದೆ. ಎಲ್ಲೊಂದು ಕಡೆ ವಸಂತ್ ಅವರು ಕೂಡ ಹೇಳ್ತಾ ಇದ್ರು, ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಳಗಾವಿಯ ಪಟ್ಟದ ರಾಣಿ ಅನ್ನೋದರಲ್ಲಿ ಸಂದೇಹಗಳು ಬೇಡ. ಎಲ್ಲೋ ಒಂದು ಕಡೆ ಅಶೋಕ್ ಪಟ್ಟಣ್ ಜೊತೆಗೆ ಲಕ್ಷ್ಮಣ ಸವದಿ ಇಬ್ಬರನ್ನ ರೆಫರ್ ಮಾಡಿದ್ದ ಸತೀಶ್ ಜಾರಕಿಹೊಳಿ ಆ ಪಟ್ಟದ ರಾಣಿ ಎನ್ನುವಂತಹ ಬಿರುದಾಂಕಿತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಈಗ ಮರೆಯಾದ್ರು. ಡಿ ಕೆ ಶಿವಕುಮಾರ್ ಅವರ ನೂತನ ಸರ್ಕಾರದಲ್ಲಿ ನವಮುಖಗಳು ಕಾಣ್ತಾ ಇದೆ. ಹಳೆಯ ಮುಖ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾಣ್ತಾ ಇಲ್ಲ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಎನ್ನುವಂತಹ ದೊಡ್ಡ ಖಾತೆಯನ್ನು ನಿಭಾಯಿಸಿದವರು, ಇನ್ನು ಗ್ಯಾರಂಟಿ ಸ್ಕೀಮ್ಗಳ ಪೈಕಿ ಗೃಹಲಕ್ಷ್ಮಿ ಎನ್ನುವಂತಹ ಅತಿ ದೊಡ್ಡ ಯೋಜನೆಗಳನ್ನು ಪಾರದರ್ಶಕವಾಗಿ ತಂದಿರೋ ನಿರ್ಮಾತೃ ಇವತ್ತು ಡಿ ಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲಿ ಕಾಣ್ತಾ ಇಲ್ಲ. ಸಂತೋಷ್, ಎಲ್ಲೋ ಒಂದು ಕಡೆ ವಿಧಾನಸೌಧದ ಪಡಸಾಲೆ ಮತ್ತು ಮೊಗಸಾಲೆ ಸಂಭ್ರಮದಲ್ಲಿರುವಾಗ ಕೆಲ ಸಚಿವಾಕಾಂಕ್ಷಿಗಳ ಹೃದಯಕ್ಕೆ ಅಮೃತ ಉಂಡಂತಹ ಫೀಲ್ ಆಗ್ತಾ ಇದೆ. ಇನ್ನೊಂದಷ್ಟು ಆಕಾಂಕ್ಷಿಗಳ ಹೃದಯಕ್ಕೆ ಒಂದು ತರಹದ ಮಿಂಚಿನ ಹೊಡೆತ ಅನ್ನೋ ತರಹದ ಆಘಾತದಲ್ಲಿದೆ. ಇಲ್ಲಿ ಗಮನಿಸಬೇಕಾಗಿರುವಂತಹ ವಿಚಾರ, ಬೆಳಗಾವಿ ರಾಜಕಾರಣದ ಇತಿಹಾಸದಲ್ಲಿ ಹಿಂದೆ ಎಂದು ಕಂಡು ಕೇಳರಿಯದ ಒಂದು ನೂತನವಾದಂತಹ ಡೆವಲಪ್ಮೆಂಟ್ ಇದು. ಸತೀಶ್ ಜಾರಕಿಹೊಳಿ ಯಾರ ಮುಖಗಳನ್ನು ರೆಫರ್ ಮಾಡಿದ್ರೋ, ಯಾರ ಮುಖಗಳನ್ನು ಅವರು ಮುನ್ನೆಲೆಗೆ ತಂದಿದ್ರೋ ಆ ಮುಖಕ್ಕೆ ಇವತ್ತು ಸಚಿವ ಸ್ಥಾನ ಸಿಕ್ಕಿದೆ. ಲಕ್ಷ್ಮಣ್ ಸವದಿ ನಿಮಗೆ ಗೊತ್ತಿರಬಹುದು, ಉಪಮುಖ್ಯಮಂತ್ರಿ ಸ್ಥಾನವನ್ನ ಅಲಂಕಾರ ಮಾಡಿಕೊಂಡಿದ್ದವರು, ಸಹಕಾರ ಇಲಾಖೆಯನ್ನು ಅತಿ ದೊಡ್ಡ ಇಲಾಖೆಯನ್ನ ನಿಭಾಯಿಸಿದವರು. ಅವರು ವಲಸಿಗರು ಅನ್ನುವುದನ್ನು ಮರೆತು ಇವತ್ತು ಕಾಂಗ್ರೆಸ್ಸಿನ ಹೈಕಮಾಂಡ್ ಆ ಸ್ಥಾನವನ್ನು ಬಿಟ್ಟುಕೊಟ್ಟಿದೆ. ಡಿ ಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲಿ ಲಕ್ಷ್ಮಣ್ ಸವದಿಗೆ ಇವತ್ತು ಸಚಿವ ಸ್ಥಾನ ಸಿಕ್ಕಿರುವಂತಹದ್ದು. ಎಲ್ಲೋ ಒಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅಂತಹ ಡಿ ಕೆ ಶಿವಕುಮಾರ್ ಅವರ ಪರಮಾಪ್ತ ವಲಯದಲ್ಲಿ ಗುರುತಿಸಿಕೊಳ್ಳುವಂಥ ಏಕೈಕ ನಾರಿ ಶಕ್ತಿ ಇವತ್ತು ಡಿ ಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲಿ ಇಲ್ಲ ಅನ್ನೋ ಆಘಾತವು ಅವರನ್ನು ಕಾಡ್ತಾ ಇದೆ. ನೀವು ಈ ಬಾರಿಯ ಡಿ ಕೆ ಶಿವಕುಮಾರ್ ಅವರ ಸಚಿವ ಸಂಪುಟದ ವಿಸ್ತರಣೆಯಲ್ಲಿ ಅನೇಕ ಹೊಸ ಮುಖಗಳನ್ನು ಗಮನಿಸಬಹುದು. ಅದರಲ್ಲಿ 4 ರಿಂದ 5 ಮುಖಗಳು ಮೊದಲ ಬಾರಿ MLA ಆದವರು, ಮೊದಲ ಶಾಸಕ ಸ್ಥಾನದಲ್ಲಿ ಅವರಿಗೆ ಮಿನಿಸ್ಟರ್ ಆಗುವ ಭಾಗ್ಯಗಳು ಸಿಕ್ಕಿರುವಂತಹದ್ದು. ಸಂತೋಷ್,
ಸಾಹಿಲ್, ಮತ್ತೊಂದು ಕಡೆ ಬಹುಶಃ ಲಕ್ಷ್ಮೀ ಹೆಬ್ಬಾಳ್ಕರ್ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅಂತ ಅನ್ಸುತ್ತೆ. ಇನ್ನು ಡಿ ಕೆ ಪರಮಾಪ್ತ ಮತ್ತು ಹೈಕಮಾಂಡ್ ಮಟ್ಟದಲ್ಲಿ ಕೂಡ ಲಕ್ಷ್ಮಣ್ ಸವದಿಯವರ ಒಂದು ಹೆಸರು ಓಡಾಡ್ತಾ ಇತ್ತು ಮತ್ತು ನಡೀತಾ ಇತ್ತು. ಇದು ಒಂದು ರೀತಿಯಲ್ಲಿ ಲಕ್ಷ್ಮಣ್ ಸವದಿಗೆ ಚಾನ್ಸ್ ಸಿಕ್ಕಂತಾಗಿದೆ. ಆದರೆ ಅಶೋಕ್ ಪಟ್ಟಣ್ ಹೈಕಮಾಂಡ್ ಮಟ್ಟದಲ್ಲಿ, ಯಾಕಂದರೆ ದೆಹಲಿಗೆ ಹೋಗೋರು, ತಮ್ಮ ಜೊತೆ ಹಿಂಬಾಲಕರನ್ನು ಕರ್ಕೊಂಡು ಹೋಗೋರು, ಅಲ್ಲಿ ಹೈಕಮಾಂಡ್ ಮಟ್ಟದಲ್ಲಿ ಒತ್ತಡ ಹೇರ್ತಾ ಇದ್ರು. ಬಹುಶಃ ಅಶೋಕ್ ಪಟ್ಟಣ್ ನಿರೀಕ್ಷೆ ಮಾಡಿದ್ರು ಸಚಿವ ಸ್ಥಾನ ಕೊಡ್ತಾರೆ, ಕೊಡಲೇಬೇಕು ಅಂತ ಕೂಡ ಡಿಮ್ಯಾಂಡ್ ಕೂಡ ಮಾಡ್ತಾ ಇದ್ದು ನಾವು ನೋಡ್ತಿದ್ವಿ. ಎಲ್ಲ ಒಂದು ಕಡೆ ಬಹುದೊಡ್ಡ ನಿರಾಸೆ ಅಶೋಕ್ ಪಟ್ಟಣ್ಗೂ ಕೂಡ ಎದುರಾದಂತೆ ಕಾಣಿಸ್ತಿದೆ ಸಾಹಿಲ್. ವಸಂತ, ಎಕ್ಸಾಕ್ಟ್ಲಿ ನೋಡಿ, ಡಿ ಕೆ ಶಿವಕುಮಾರ್ ಅವರು 4-5 ಬಾರಿ ದೆಹಲಿ ಪ್ರವಾಸವನ್ನು ಕೈಗೊಂಡ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ಹೈಕಮಾಂಡ್ ನಾಯಕರು 1-2 ನಿಮಿಷದ ಮಾತುಕತೆಗೆ ಸೀಮಿತ ಆಗಿರಲಿಲ್ಲ. ಬದಲಾಗಿ ಡಿ ಕೆ ಶಿವಕುಮಾರ್ ಅವರನ್ನು AICC ಕಟ್ಟಡದ ರೂಟ್ ಫೂಟ್ನ ಬಳಿ ಇರುವ ಕೋಣೆಯಲ್ಲಿ ಅತ್ಯಂತ ಸುದೀರ್ಘ ಚರ್ಚೆಯನ್ನು ಮಾಡ್ತಾ ಇದ್ರು. ಡಿ ಕೆ ಶಿವಕುಮಾರ್, ನೀವು ಅಧಿಕಾರವನ್ನು ನಿಭಾಯಿಸ್ತಾ ಇದ್ದೀರಿ, ಕೇವಲ ಇದು 2026-27 ಅಂತ್ಯ ಆಗಬಾರ್ದು, 2028 ಟಾರ್ಗೆಟ್ ನಿಮ್ಮದಾಗಿರಬೇಕು. 2028ರ ಎಲೆಕ್ಷನ್ನನ್ನು ಗಮನದಲ್ಲಿಟ್ಟುಕೊಂಡೇ ನೀವು ಈ ಬಾರಿಯ ನಿಮ್ಮ ಕ್ಯಾಬಿನೆಟ್ನನ್ನು ರಚನೆ ಮಾಡಬೇಕು. ಆ ಕ್ಯಾಬಿನೆಟ್ನಲ್ಲಿ ಕಾಣುವ ಒಂದೊಂದು ಮುಖಗಳು ಕೂಡ 2028ರ ಎಲೆಕ್ಷನ್ಗೂ ಸಹಾಯಕ ಆಗುವಂತಹ ಅನುಕೂಲಕರ ಕ್ಯಾರೆಕ್ಟರ್ಗಳನ್ನು ಮಾತ್ರ ನಿಮ್ಮ ಗೌರ್ಮೆಂಟ್ನಲ್ಲಿ ಇಟ್ಕೋಬೇಕು. ನೋಡಿ, ಅಶೋಕ ಪಟ್ಟಣ್ರಂತಹ ನಾಯಕರನ್ನು, ಲಕ್ಷ್ಮಣ್ ಸವದಿರಂತಹ ನಾಯಕರನ್ನು ನೀವು ತಕ್ಕಡಿಯಲ್ಲಿ ತುಲನೆ ಮಾಡುವಾಗ ರಾಜಕೀಯ ಅನುಭವ ಲಕ್ಷ್ಮಣ್ ಸವದಿಗೆ ದೊಡ್ಡದಿದೆ, ಸ್ಟ್ರಾಟಜಿ ಲಕ್ಷ್ಮಣ್ ಸವದಿಗಿದೆ, ಎಲ್ಲ ತರಹದ ಪೊಲಿಟಿಕಲ್ ತಂತ್ರಗಾರಿಕೆಯನ್ನು ಹೂಡಬಲ್ಲ ಚಾಣಾಕ್ಷ ಲಕ್ಷ್ಮಣ್ ಸವದಿ. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರ ಸರ್ಕಾರಕ್ಕೆ ಸಹಕಾರ ಆಗುವ ವ್ಯಕ್ತಿತ್ವ ಲಕ್ಷ್ಮಣ್ ಸವದಿ ಅನ್ನೋದು ಕಾಂಗ್ರೆಸ್ ಕನ್ಸಿಡರ್ ಮಾಡಿದಂತೆ ಕಾಣ್ತಾ ಇದೆ. ವಸಂತ್, ಧನ್ಯವಾದ ಸಾಹಿಲ್ ತಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಬಹುಶಃ ಈ ಒಂದು ಸಂಪುಟ 2ನೇ ಹಂತದ ಸಂಪುಟ ವಿಸ್ತರಣೆ ಅಂತಂದಾಗ ಒಂದು ಸಮತೋಲಿತವಾದಂತಹ ಒಂದು ತಂಡವನ್ನು ಬಹುಶಃ ಜಾತಿವಾರು, ಪ್ರಾದೇಶಿಕತೆಗೆ ಅನುಗುಣವಾಗಿ ಅಥವಾ ಜಿಲ್ಲಾವಾರು ಇಲ್ಲಿ ಮಾಡಿರುವಂಥ ಸ್ಪಷ್ಟವಾಗಿ ಗೋಚರ ಆಗ್ತಿದೆ ಅಲ್ವಾ? ಹೌದು ಸರ್. ಇನ್ನು ಮುಂದಿನ ಚುನಾವಣೆಯನ್ನು ಗಮನದಲ್ಲಿ ಇಟ್ಟುಕೊಂಡೆ ಮುಂದಿನ ಚುನಾವಣೆಯ ಒಂದು ರೂಟ್ ಮ್ಯಾಪ್ ಅಂತ ಹೇಳಿದರೂ ಕೂಡ ಇದನ್ನು ತಪ್ಪಾಗೋದಿಲ್ಲ ಸರ್. ಹಾಗಾಗಿ ಇದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅದನ್ನು ಕೂಡ ನೋಡಬೇಕಾಗುತ್ತೆ.